ಇನ್ನು ಉದ್ಯೋಗಾಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಮುಂದಿನ 30 ದಿನಗಳಲ್ಲಿ 56,432 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀವಿ ಅಂತ ಸಂಪುಟ ಸಭೆಯ ನಂತರ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ನೇಮಕಾತಿ ಪ್ರಕ್ರಿಯೆ ತಕ್ಷಣ ಪ್ರಾರಂಭಿಸುವುದಕ್ಕೆ ಅನುಮೋದನೆಯನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಇವತ್ತು ರಾಜ್ಯ ಸಚಿವ ಸಂಪುಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಿರುವುದನ್ನು ಹಾಗೂ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಿರುವ ಹಿನ್ನೆಲೆಯೊಳಗೆ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಕೆಳಕಂಡಂತೆ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. ನೇಮಕಾತಿ ಪ್ರಕ್ರಿಯೆಯನ್ನು ತುರ್ತಾಗಿ ಮುಂದುವರಿಸಬೇಕಾಗಿರುವುದರಿಂದ ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರ ಮೀಸಲಾತಿ ಆದೇಶ ರೋಸ್ಟರ್ ಬಿಂದುಗಳಂತೆ ಮೀಸಲಾತಿ ಪ್ರಮಾಣ 50%ಕ್ಕೆ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ನಿರ್ಣಯಿಸಲಾಯಿತು. ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟು ಆಯಾ ಇಲಾಖೆಗಳ ಮುಂದಿನ ಅಧಿಸೂಚನೆಗಳಲ್ಲಿ 6% ಅಂದರೆ ಪರಿಶಿಷ್ಟ ಜಾತಿಗೆ 2 ಮತ್ತು ಪರಿಶಿಷ್ಟ ಪಂಗಡಕ್ಕೆ 4 ಹುದ್ದೆಗಳನ್ನು ಕಾಯ್ದಿರಿಸಲು ಸಚಿವ ಸಂಪುಟ ತನ್ನ ನಿರ್ಣಯವನ್ನು ಮಾಡಿದೆ. ಈಗ ಮೀಸಲಾತಿನ 17% ರಾಜ್ಯಪಾಲರು ಬಿಲ್ಲನ್ನು ಕ್ಲಿಯರ್ ಮಾಡಿದ್ದಾರೆ. 17.5% ಒಳ ಮೀಸಲಾತಿ ಅಡಿ ನೀವು ನೇಮಕಾತಿ ಮಾಡ್ತೀರೋ ಅಥವಾ ಹೇಗೆ ಮಾಡ್ತೀರಾ ಅದೊಂದು ಸ್ವಲ್ಪ. ಈಗ ನಾನು ಹೇಳಿದೆ 50% ರಿಸರ್ವೇಷನ್ ಮೂಲಕ ನಾವು ಈ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥದ್ದನ್ನು ಪ್ರಾರಂಭಗೊಳಿಸ್ತಾ ಇದ್ದೀವಿ. ಕಾರಣ 56%ಗೆ ಈಗಾಗಲೇ ಕೋರ್ಟ್ನಲ್ಲಿ ಸ್ಟೇ ಇದೆ. ಈಗೇನು ರಾಜ್ಯಪಾಲರು ತಮ್ಮ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದೇನಿದೆ ಅದು 50% ಇದಕ್ಕೇನು ಅಡ್ಡಿ ಬರೋದಿಲ್ಲ. ಆಮೇಲೆ ಅದು ದ್ಯಾಟ್ ಈಸ್ ಓನ್ಲಿ ಸಮಥಿಂಗ್ ಟು ಡೂ ವಿತ್ ಇಂಟರ್ನಲ್ ರಿಸರ್ವೇಷನ್ ಆಫ್ SCs. ಇವತ್ತು 50% ಅಂತಂದರೆ ಅದು ಒಳ ಮೀಸಲಾತಿ. ಇನ್ನು ಹಳೆ ಮೀಸಲಾತಿ ಅಡಿಯಲ್ಲಿ ನೇಮಕಾತಿಗೆ ಎಡಗೈ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಎಡಗೈ ಸಮುದಾಯ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪುಟ ಸಭೆಯಲ್ಲಿ ಏರು ಧ್ವನಿಯಲ್ಲೇ ಸಚಿವ ಮುನಿಯಪ್ಪ ಗರಂ ಆದರು. ಒಳ ಮೀಸಲಾತಿಗೆ ನಾವು 3 ದಶಕಗಳಿಂದ ಹೋರಾಟ ಮಾಡಿದ್ದೇವೆ. ವಿಧೇಯಕ ಅಂಗೀಕರಿಸಿ ರಾಜ್ಯಪಾಲರು ಸಹಿ ಹಾಕಿದ್ರೂ ಏನ್ ಫಲ ಸಿಕ್ತು? ನಮ್ಮ ಹೋರಾಟಕ್ಕೆ ಫಲವೇ ಸಿಕ್ಕಿಲ್ಲ ಅಂತ ಹಳೆ ಮೀಸಲಾತಿ ಅಡಿಯಲ್ಲೇ ನೇಮಕಾತಿಗೆ ಎಡಗೈ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಎಡಗೈ ಸಮುದಾಯದ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪುಟ ಸಭೆಯಲ್ಲಿನೇ ಏರು ಧ್ವನಿಯಲ್ಲಿ ಸಚಿವ ಮುನಿಯಪ್ಪ ಗರಂ ಆದರು. ಒಳ ಮೀಸಲಾತಿಗೆ ನಾವು 3 ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ವಿಧೇಯಕ ಅಂಗೀಕರಿಸಿ ರಾಜ್ಯಪಾಲರು ಸಹಿ ಹಾಕಿದ್ರು ಕೂಡ ಏನ್ ಫಲ? ಪ್ರತಿಫಲವೇ ಸಿಕ್ಕಿಲ್ಲ. 15% ಮೀಸಲಾತಿಯಲ್ಲೇ ಒಳ ಮೀಸಲಾತಿಗೆ ಕೆಲ ಸಚಿವರು ಸಲಹೆ ನೀಡಿದ್ದಾರೆ. SC 17% ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಮಾಡಲಾಗಿದೆ. SC 15% ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕಷ್ಟ ಅಂತ ವಾದವನ್ನ ಮಾಡ್ತಾ ಇದ್ದಾರೆ. 56,000 ಹುದ್ದೆಗಳ ನೇಮಕಾತಿಗೆ ಸಂಪುಟ ಸಭೆಯಿಂದ ಒಪ್ಪಿಗೆ ಸಿಕ್ಕಿದೆ. ಆದರೆ SC ಒಳ ಮೀಸಲಾತಿ ವಿಚಾರವಾಗಿ ಮುಗಿಯದ ಗೊಂದಲ. ಈ ಒಳ ಮೀಸಲಾತಿ ವಿಚಾರವಾಗಿಯೇ ಇನ್ನೂ ಕೂಡ ಗೊಂದಲ ಬಗೆಹರಿತಾ ಇಲ್ಲ. ಹೊಸ ವಿವಾದ ಮೈಮೇಲೆ ಎಳೆದುಕೊಳ್ಳುವ ಆತಂಕದಲ್ಲಿ ಸಚಿವರಿದ್ದಾರೆ. ಹಳೆ ಮೀಸಲಾತಿ ಅಡಿಯಲ್ಲಿ ನೇಮಕಾತಿಗೆ ಎಡಗೈ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಎಡಗೈ ಸಮುದಾಯದ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪುಟ ಸಭೆಯಲ್ಲಿ ಏರು ಧ್ವನಿಯಲ್ಲೇ ಈ ವಿಚಾರವನ್ನು ಸಚಿವ ಮುನಿಯಪ್ಪ ಪ್ರಶ್ನೆ ಮಾಡಿದ್ದಾರೆ, ಗರಂ ಆಗಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಳ ಮೀಸಲಾತಿಗೆ ನಾವು 3 ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ರಾಜ್ಯಪಾಲರು ಕೂಡ ಸಹಿ ಹಾಕಿದ್ದಾರೆ. ಆದರೂ ಕೂಡ ಅದಕ್ಕೆ ಫಲ ಸಿಗ್ತಾ ಇಲ್ಲ. ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. 15% ಮೀಸಲಾತಿಯಲ್ಲೇ ಒಳ ಮೀಸಲಾತಿಗೆ ಕೆಲ ಸಚಿವರು ಸಲಹೆಯನ್ನು ಕೊಡ್ತಾ ಇದ್ದಾರೆ. SC 17% ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಮಾಡಲಾಗಿದೆ. ಇನ್ನು ಒಳ ಮೀಸಲಾತಿ ವಿಚಾರವಾಗಿ ಏರು ಧ್ವನಿಯಲ್ಲೇ ಜಟಾಪಟಿ ಕೂಡ ಆಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ಮಧ್ಯೆ ಭಾರೀ ಜಟಾಪಟಿ ಆಗಿದೆ. ಸಚಿವರಾದ ಮುನಿಯಪ್ಪ, ಮಹದೇವಪ್ಪ, ಪರಮೇಶ್ವರ್
ಮೂವರು ಸಚಿವರ ಮಧ್ಯೆ ಏರು ಧ್ವನಿಯಲ್ಲೇ ಜಟಾಪಟಿಯಾಗಿದೆ. ನಾವು ನೇಮಕಾತಿ ಮಾಡಲೇಬೇಕಾದ ಒತ್ತಡದಲ್ಲಿದ್ದೇವೆ. ಧಾರವಾಡದಲ್ಲಿ ಗೋ ಬ್ಯಾಕ್ ಘೋಷಣೆ ಕೇಳಿದ್ದೇವೆ. ಸಂಪುಟ ಸಭೆಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರು. ಆದರೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಾಗಿದೆ. ಸಚಿವರಾದ ಮುನಿಯಪ್ಪ, ಮಹದೇವಪ್ಪ, ಪರಮೇಶ್ವರ್ ಮೂವರು ಕೂಡ ಸಚಿವರು ಇವರ ಮಧ್ಯೆ ಏರು ಧ್ವನಿಯಲ್ಲೇ ಜಟಾಪಟಿ ಆಗಿದೆ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ಈಗಾಗಲೇ ಸರ್ಕಾರಿ ನೌಕರಿಗೆ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಅನುಮೋದನೆಯನ್ನು ನೀಡಲಾಗಿರುವಂಥದ್ದು. ಆದರೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಗೊಂದಲ ಆಗ್ತಾ ಇದೆ. ನಾವು ನೇಮಕಾತಿ ಮಾಡಲೇಬೇಕಾದ ಒತ್ತಡದಲ್ಲಿದ್ದೇವೆ. ಧಾರವಾಡದಲ್ಲಿ ಗೋ ಬ್ಯಾಕ್ ಘೋಷಣೆಯನ್ನು ಕೇಳಿದ್ದೇವೆ. ಅದರಿಂದಾಗಿ ಈ ನೇಮಕಾತಿಯನ್ನು ಮಾಡಿಕೊಳ್ಳಲೇಬೇಕು ಅಂತ ಸಚಿವ ಸಂಪುಟ ಸಭೆಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ.